ಹಾಗಾಗಿ ಮಂಗಳವಾದ್ಯ ಘೋಷಣೆ ಮಾಡಲಿಕ್ಕೆ ಇಂದ್ರದೇವರು ಮೃದಂಗ ತಗೊಂಡು ಬಂದಿರ್ತಾರಂತ. ಇಂದ್ರೋ ವಾದೀನ್ ಮೃದಂಗಂ, ಇಂದ್ರ ಮೃದಂಗ, ರಾಗಕರ್ತ ಅರ್ಜುನ, ಕಂಚಿನ ಪಾತ್ರೆ ಕಂಚಿನ ವಾದ್ಯವನ್ನು ಹಿಡಿದುಕೊಂಡು ಉದ್ಧವ, ಮಹತಿ ವೀಣೆಯನ್ನು ಧರಿಸಿದಂಥ ನಾರದರು, ತಾಳಧಾರಣೆ ಮಾಡಿಕೊಂಡು ಪ್ರಹ್ಲಾದ, ಇಷ್ಟು ಜನ ಬಂದಿರ್ತಾರೆ. ಭಾಗವತ ಪ್ರವಚನ ನಡೀತದೆ ಅಂತಂದಾಗ ಇನ್ನು ಜಯಘೋಷ ಮಾಡಬೇಕೋ ಬೇಡ? ಘೋಷ ವಾಕ್ಯಗಳನ್ನು ಕೂಗದೆ ಹೋದರೆ ಅಲ್ಲಿ ಏನು ಮಂಗಳ ಅನ್ನಿಸ್ತದೆ? ಹರಿ ಸರ್ವೋತ್ತಮ ಅಂತ ಒಂದು ಪ್ರಮೇಯ ತಿಳಿದು ಕೂಡಲೇ ಒಂದ್ಸಲಿ ಜಯ ಅನ್ಬೇಕಂತ. ಉತ್ತರ ಭಾರತದಲ್ಲೆಲ್ಲ ಭಾಗವತ ಮಾಡಿದಾಗ ಪದೇ ಪದೇ ಜಯಘೋಷ ಮಾಡಿಸ್ತಾ ಇರ್ತಾರೆ ಕೃಷ್ಣನ ನಾಮ ಹೇಳಿ. ಅದಕ್ಕೇನೆ ಯಾರಿಗೂ ನಿದ್ರೆ ಬರಬಾರ್ದು, ಆಲಸ್ಯ ಬರಬಾರ್ದು, ಸುಮ್ಮನೆ ಐಡ್ಲಾಕ್ ಕೂತ್ಕೊಳ್ಬಾರ್ದು ಅಂತ ಮಧ್ಯದಲ್ಲಿ ಹೇಳ್ರಿ ಎಲ್ಲರೂ ದೇವರ ನಾಮ ಅಂತ ದೇವರ ನಾಮ ಹೇಳಿಸ್ತಿರ್ತಾರೆ.